स्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ 4ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ವಿಚಕ್ಷಣಾಯ ಚರಣೋಪಸಾದನಾತ್ ಸಂಗಂ ಯುಧಸ್ಯೋ ಭಯತೋಂತರಾತ್ಮನಃ ವಿಂದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಸ್ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದರೆ ಮನಃಶುದ್ಧಿ ಆಗುತ್ತದೆ ಅಂತ ಹಿಂದೆ ಹೇಳಿದರು. ಅದರ ಫಲ ಏನು? ಆಯಿತು, ಮನಃಶುದ್ಧಿ ಆಯಿತು, ಮುಂದೆ ಏನು ಅಂದರೆ ವಿಚಕ್ಷಣ ಅಂದರೆ ವಿವೇಕಿಗಳು ಅಂತ. ವಿವೇಕಿಗಳು ಅಂದರೆ ಇದು ಧರ್ಮ, ಇದು ಅಧರ್ಮ ಅಂತ ವಿಂಗಡಣೆ ಮಾಡಿ ಅಧರ್ಮವನ್ನ ಬಿಟ್ಟು ಧರ್ಮವನ್ನ ಆಚರಣೆ ಮಾಡತಕ್ಕ ಸಾಮರ್ಥ್ಯ ಇರತಕ್ಕವರನ್ನ ವಿವೇಕಿಗಳು ಅಂತ ಕರೀತಾರೆ. ಧರ್ಮಾಧರ್ಮ ವಿವೇಕ ಉಳ್ಳವರು ಅಂತ. ಅಂಥವರು ಪರಮಾತ್ಮನ ಪಾದ ಸೇವೆಯಿಂದ ಅಂತರಾತ್ಮನಃ ಅಂತಃಕರಣಸ್ಯ ಉಭಯತಃ ಅಂದರೆ ಮನಸ್ಸಿನಲ್ಲಿ ನಮಗೆ ಯಾವ ವಿಚಾರ ಇರುತ್ತದೆ? ಇಹಲೋಕದ ವಿಚಾರವೂ ಇರುತ್ತದೆ. ಈ ಲೋಕದಲ್ಲಿ ಬದುಕುವಷ್ಟು ನಾವು ಚೆನ್ನಾಗಿರಬೇಕು ಹಾಗೆ ಅಂತ. ಅದಾದ ಮೇಲೆ ದೇಹ ಬಿಟ್ಟ ಮೇಲೆ ಆ ಲೋಕದಲ್ಲೂ ಕೂಡ ಚೆನ್ನಾಗಿರಬೇಕು ಅಂತ ಇಹ ಪರ ಅಂತ ಹೇಳ್ತಾ ಇದ್ದಾರೆ. ಇಹ ಪರದಲ್ಲಿ ನಾವು ವಿಷಯೇಶು ಸಂಗಮ್, ವಿಷಯದಲ್ಲಿ ಅಂದರೆ ಲೌಕಿಕವಾದ ವಿಷಯದಲ್ಲಿ ಸುಖ ಭೋಗಗಳಲ್ಲಿ ಆಸಕ್ತಿ ಇಲ್ಲದೆ ಅದನ್ನ ಪಡೆಯುವುದರಲ್ಲಿ ಪ್ರಯಾಸ ಪಡದೆ ಬ್ರಹ್ಮಗತಿ ಪರಮಾತ್ಮನ ಜ್ಞಾನವನ್ನ ಪಡೆದು ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಪರಮಾತ್ಮನನ್ನೇ ಅವರು ಹೊಂದುತ್ತಾರೆ. ಇದು ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಪರಮಾತ್ಮನ ಕಥೆಗಳನ್ನು ಕೇಳುವುದರಿಂದ ಬರತಕ್ಕ ಒಂದು ಲಾಭ. ಇಹ ಪರಗಳಲ್ಲಿ ವಿಷಯದ ಕಡೆ ಯಾಕೆ ಅನಿತ್ಯ, ಅದು ಅನಿತ್ಯ ಅಸಾರ, ನಮ್ಮ ಜೊತೆಗೆ ಬರೋದಿಲ್ಲ. ಅದರ ಕಡೆ ಅದರ ಬೆನ್ನಿಂದ ನಾವು ಹೋಗ್ಬಾರ್ದು. ನಮ್ಮ ಜೊತೆಗೆ ಬರಲ್ಲ ಅಂತ ಆದಮೇಲೆ ಅದನ್ನ ಯಾಕೆ ನಾವು ಅಟೆಂಪ್ಟ್ ಮಾಡ್ತಾ ಕೂಡಬೇಕು? ನಮ್ಮ ಜೊತೆಗೆ ಯಾವುದು ಬರುತ್ತದೆ? ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ. ನೋಡಿ, ಅದೆಲ್ಲ ಮನಸ್ಸಿನಲ್ಲಿ ಆಗತಕ್ಕ ಒಂದು ಪ್ರಭಾವ. ಮನಸ್ಸು ನಮ್ಮ ಜೊತೆಗೆ ಸದಾ ಬರುತ್ತದೆ. ಅಂದರೆ ಲಿಂಗದೇಹ ಇರುವ ತನಕ ಮನಸ್ಸು ಇರುತ್ತದೆ. ಸೊ ಅದರಿಂದ ಆ ಮನಸ್ಸಿನಲ್ಲಿ ಆಗತಕ್ಕ ಒಂದು ವಿಕಾರ ಅಂದರೆ ಈ ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ವಿಷಯದಲ್ಲಿ ಅಲಂಬುದ್ಧಿ ಇತ್ಯಾದಿಗಳು. ಅದನ್ನ ಪಡೆದು ಪರಮಾತ್ಮನನ್ನು ಅವರು ಹೊಂದುತ್ತಾರೆ. ಇದು ಫಲ. ಹೀ ಇತ್ಯತ್ರ ಪ್ರಮಾಣ ಪ್ರಸಿದ್ಧಿಂ ದರ್ಶಿತ. ಇದಕ್ಕೆ ಪ್ರಮಾಣವೂ ಕೂಡ ಇದೆ ಅಂತ ಒಟ್ಟು. ಅಂತ ಸುಭದ್ರ ಶ್ರವಸ್ ಪುಣ್ಯಕರವಾದ ಮಂಗಳಕರವಾದ ಕೀರ್ತಿಯುಳ್ಳ ಪರಮಾತ್ಮನಿಗೆ ನಮಸ್ಕಾರ ಅಂತ ಮತ್ತೆ ಪರಮಾತ್ಮನಿಗೆ ಈ ಶ್ಲೋಕದಲ್ಲಿ ಶುಕಾಚಾರ್ಯರು ನಮಸ್ಕಾರ ಮಾಡಿ ಭಾಗವತವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೂ ಕೆಲವು ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿಧಸ್ಸು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಪ್ರಸಿದ್ಧ ಶ್ಲೋಕ ಇದು. ತಪಸ್ವಿಗಳು, ಪರಮಾತ್ಮನ ಕುರಿತಾದ ಚಿಂತನೆ ಮಂಥನೆ ಮಾಡತಕ್ಕವರು, ಮಂತ್ರ ಜಪ ಮಾಡುವವರು, ದಾನಪರಾಹ ದಾನ ಮಾಡತಕ್ಕವರು, ನಾನಾ ವಿಧವಾದ ಗೋದಾನ, ಕನ್ಯಾದಾನ ಅಂತ ಮಾಡತಕ್ಕವರು, ಯಶಸ್ವಿನಃ ಶತ್ರುಗಳನ್ನ ಪರಾಭವಗೊಳಿಸಿ ಒಳ್ಳೆ ಕೀರ್ತಿಯನ್ನ ಸಂಪಾದನೆ ಮಾಡಿದವರು, ಮನಸ್ವಿನಃ ಮಂತ್ರವಿಧ ಒಳ್ಳೆ ಮನಸ್ಸು ಇರತಕ್ಕವರು, ಅಂದರೆ ಮನೋಯೋಗಯುಕ್ತಾಹ ಅಂತ ಬರೀತಾರೆ. ಮನಸ್ಸಿನ ಯೋಗ, ಪರಮಾತ್ಮನಲ್ಲಿ ಮನಸ್ಸು ಹಾಕುವವರು, ಮಂತ್ರವಿಧ ಮಂತ್ರಗಳನ್ನ ಬಲ್ಲವರು, ಸುಮಂಗಲಾಹ ಒಳ್ಳೆ ಸದಾಚಾರ ಸಂಪನ್ನರು, ಅವರು ವಿನಾಯ ದರ್ಪಣಂ ಕ್ಷೇಮಂನ ವಿಂದಂತಿ ತಾವು ಮಾಡಿದ ಏನು ಕರ್ಮಗಳು, ನಾನಾ ವಿಧವಾದ ಕರ್ಮಗಳು, ತಪಸ್ಸು, ದಾನ,
ಮುಂತಾದ ಏನೇನು ಕರ್ಮಗಳು ಇದೆಲ್ಲ ಅವುಗಳು ಎಲ್ಲವನ್ನು ಕೂಡ ಅವರು ಕೃಷ್ಣಾರ್ಪಣ ಮಾಡಿ ಮಾಡ್ತಾ ಇದ್ದಾರೆ. ಕೃಷ್ಣಾರ್ಪಣ ಮಾಡದೇ ಇದ್ದಾಗ ಕ್ಷೇಮಂನ ವಿಂದಂತಿ, ಅವು ಕರ್ಮ ಫಲವನ್ನ ಜ್ಞಾನ ಭಕ್ತಿ ಮುಂತಾದವುಗಳನ್ನು ಅವರು ಪಡೆಯೋದಿಲ್ಲ. ಅದರಿಂದ ಕೃಷ್ಣಾರ್ಪಣ ಮಾಡೋದು ಅತ್ಯವಶ್ಯಕ ಎಂಬುದನ್ನ ಶುಕಾಚಾರ್ಯರು ಹೇಳಿ, ಯಾರೇ ಇರಲಿ ಏನೇ ಸತ್ಕರ್ಮ ಮಾಡಿರಲಿ, ಧರ್ಮ ಕಾರ್ಯ ಇರ್ಬೋದು, ಅದೇನಾಗಬೇಕು, ದೇವರಿಗೆ ಸಮರ್ಪಣೆ ಆಗಬೇಕು. ರಾಯರು ನೋಡಿ, ಪ್ರಾತಃ ಸಂಕಲ್ಪ ಗದ್ಯ ಅಂತ ಮಾಡಿಕೊಟ್ರು, ಸರ್ವ ಸಮರ್ಪಣ ಗದ್ಯ ಅಂತ ಮಾಡಿಕೊಟ್ರು. ನಿತ್ಯ ಪಾರಾಯಣ ಮಾಡಬೇಕಾದ ಒಂದು ಗ್ರಂಥ ಅದು ಎರಡೂ ಕೂಡ. ಕ್ಷೇಮಂನ ವಿಂದಂತಿ ವಿನಾಯ ದರ್ಪಣಂ, ಯಾವ ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ ಆ ಜ್ಞಾನಿಗಳು ಫಲವನ್ನ ಹೊಂದೋದಿಲ್ಲವೋ ಅಂತ ಸುಭದ್ರ ಶ್ರವಸೆ, ಮಂಗಳಕರವಾದ ಯಶಸ್ಸುಳ್ಳ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಕೃಷ್ಣಾರ್ಪಣದ ಒಂದು ಮಹತ್ವವನ್ನು ಹೇಳಿ ಅಂತಹ ಮಹಿಮೆಯುಳ್ಳ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆಭೀರ ಕಂಕ ಯವನಾಶಕಾದಯ ಏನ್ಯೇ ಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಮತ್ತೊಂದು ಕಾರಣದಿಂದಲೂ ಕೂಡ ದೇವರಿಗೆ ನಮಸ್ಕಾರವನ್ನ ತಿಳಿಸ್ತಾ ಇದ್ದಾರೆ. ಯತ್ ಹರಿಕೀರ್ತನಾಧಿಕಂ ಶುದ್ಧಿಕರಮಿತ್ಯುಕ್ತಂ ಕೈಮುತ್ಯ ನ್ಯಾಯೇನ ಉಪಪಾದಯತಿ. ಯಾವ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಶುದ್ಧಿ ಆಗ್ತದೆ, ಅದು ಪರಮ ಶುದ್ಧ ಮಾಡತಕ್ಕದ್ದು, ಅದನ್ನ ಒಂದು ಕೈಮುತ್ಯ ನ್ಯಾಯದಿಂದ ಹೇಳ್ತಾ ಇದ್ದಾರೆ. ಪಾಪ ಮಾಡಿದ ಜಾತಿಗಳು ಅಂತ ಕೆಲವು ಜಾತಿಗಳು, ಪಾಪಿಷ್ಠ ಜಾತಿಗಳು, ಪಾಪ ಮಾಡಿದವರೇ ಇರೋವರಲ್ಲಿ. ಅದು ಯಾವುದು? ಕಿರಾತ, ಪೂನ ಇತ್ಯಾದಿಗಳು. ಆಂಧ್ರ, ಪುಲಿಂದ, ಪುಲ್ಕಸ, ಆಭೀರಕಂಕ, ಯವನರು, ಶಖ ಇವೇ ಮೊದಲಾದವರು. ಇವರೆಲ್ಲ ಪಾಪ ಮಾಡಿದವರು ಅಂತ, ಅವರು ಅಲ್ಲಿ ಆ ಜಾತಿಯಲ್ಲಿ ಹುಟ್ಟುತ್ತಾರೆ ಅಂತ. ಪಾಪ ಅಂದ್ರೆ ಯಾವುದು? ಬ್ರಹ್ಮಹತ್ಯಾದಿ ಪಾಪಗಳನ್ನ ಮಾಡಿದವರು ಅಂತ ಒಟ್ಟು. ಅಂಥವರು, ಅವರಿಗೆ ಪಾಪ ಪರಿಹಾರ ಹೇಗೆ? ಹಾಗೆಂದ್ರೆ ಪರಮಾತ್ಮನಲ್ಲಿ ಮನಸ್ಸಿಟ್ಟ ಬ್ರಾಹ್ಮಣರ ಸೇವೆಯನ್ನ ಮಾಡಬೇಕು ಅವರಷ್ಟೇ. ಯಾರು ಭಾಗವತರು ಅಂತ ಇದ್ದಾರೆ, ವಿಪ್ರಾದಿಗಳು, ಬ್ರಾಹ್ಮಣರೇ ಮೊದಲಾದವರು, ಅವರನ್ನ ಆಶ್ರಯಿಸಿ ಅವರನ್ನ ಸೇವೆ ಮಾಡಿದ್ರೆ ಅವರ ಪಾಪ ಹೊರಟೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಏವಂ ಭಾಗವತಾನಾಂ ಸೇವಾಯ ಶುದ್ಧಿ ಪ್ರದತ್ವಂ. ಈ ರೀತಿಯಾಗಿ ಭಗವಂತನ ಭಕ್ತರಿಂದಲೇ ಶುದ್ಧಿಯನ್ನ ನಾನಾ ಜಾತಿ ಪಾಪದ ಜಾತಿ ಮಾಡಿದವರಿಗೆ, ಪಾಪ ಮಾಡಿದವರಿಗೆ ಹೇಳಿರುವಾಗ, ಇನ್ನು ಪರಮಾತ್ಮನ ನಾಮಸ್ಮರಣೆಯನ್ನೇ, ಭಗವದ್ ಭಕ್ತರ ಸೇವೆಯೇ ಇಷ್ಟು ಫಲದಾಯಕ ಅಂತ ಆದರೆ ಪರಮಾತ್ಮನ ಸೇವೆ, ಪರಮಾತ್ಮನ ನಾಮಸ್ಮರಣೆ ಅದು ಹೆಚ್ಚು ಫಲದಾಯಕ ಹಾಗೆಂಬ ಅದರಲ್ಲಿ ಏನು ಸಂಶಯನೇ ಇಲ್ಲ. ಏನು ಅಂತ ಹೇಳೋದು? ಅದರಿಂದ ಭಗವತ್ಕೀರ್ತನಾದಿ ರೂಪಾಯ ತತ್ ಸೇವಾಯ ಇತಿ ಭಾವ. ಪರಮಾತ್ಮನ ಕೀರ್ತನೆ, ಸ್ಮರಣೆ ಇತ್ಯಾದಿ ಸೇವೆಯಿಂದ ನಮಗೆ ಶುದ್ಧಿ ಆಗ್ತದೆ ಅಂತ ಏನು ಹೇಳೋದು? ಭಗವದ್ ಭಕ್ತರಿಂದಲೇ ಆಗ್ತದೆ ಅಂತ ಆದ ಮೇಲೆ ಭಗವಂತನ ನಾಮಸ್ಮರಣಾದಿಗಳಿಂದ ಹಾಗೆ ಆಗ್ತದೆ ಅಂತ ಒಟ್ಟು. ಸಯೇಷ ಆತ್ಮಾತ್ಮವಧಾಮದೀಶ್ವರ ಸಸ್ತ್ರೀಮಯೋ ಧರ್ಮಮಯಸ್ತಪೋಮಯ ಗತವ್ಯಲೀಕೈರಜಶಂಕರಾದಿಭಿರ್ ವಿತರ್ಕ್ಯ ಲಿಂಗೋ ಭಗವಾನ್ ಪ್ರಸೀದತಾಂ. ಈ ಶ್ಲೋಕದಲ್ಲೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ ಪರಮಾತ್ಮನಿಗೆ. ಎಂತಹ ಪರಮಾತ್ಮ? ಏವಂ ನಜಿರೂಪ ಮಂಗಲಂ ಕೃತ್ವ ಇದಾನೀಂ ತತ್ ಸಾಧ್ಯಂ ಭಗವತ್ ಪ್ರಸಾದಂ ಪ್ರಾರ್ಥ್ಯತೆ. ಈ ಶ್ಲೋಕದಲ್ಲಿ ನಮಸ್ಕಾರವನ್ನ ಮಾಡಿ ಪರಮಾತ್ಮನ ಪ್ರಸಾದವನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಯೇಷ ಇತ್ಯಾದಿ ಚತುರ್ಭಿ 4 ಶ್ಲೋಕಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಸ್ವತಂತ್ರನಾದ ಪರಮಾತ್ಮ ತನ್ನ ಇಚ್ಛೆಯಿಂದಲೇ ಭಕ್ತರಲ್ಲಿ ವಾತ್ಸಲ್ಯವನ್ನ ತೋರಿಸಿ ವೇದಾನುಸಾರಿ ಪುರುಷವಶಗಃ ಅತಃ ಪ್ರಾಜ್ಞಃ ಸ್ವತಂತ್ರಮಪ್ಯೇನಂ ಹರಿಂ
ಹೇ ವೇದಂ ಹೇ ವೇದಮಯ ಇತ್ಯಾಹು. ಆ ಪರಮಾತ್ಮನನ್ನ ಜ್ಞಾನಿಗಳು ಏನಂತ ಕರೀತಾರೆ? ವೇದಮಯ ಅಂತ ಕರೀತಾರೆ ದೇವರನ್ನು. ಯಾಕೆ? ಪರಮಾತ್ಮ ವೇದವನ್ನು ಅನುಸರಿಸಿ ಯಾವ ಪುರುಷರು, ಯಾವ ಭಕ್ತರು ಇದ್ದಾರೆ ಅವರ ವಶದಲ್ಲಿ ತಾನಿರ್ತಾನೆ. ಅದರಿಂದ ದೇವರನ್ನ ವೇದಮಯ ಅಂತ ಕರೀತಾರೆ. ವೇದಾನುಸಾರಿ ಪುರುಷರ ವಶದಲ್ಲಿ ಇರ್ತಾನೆ. ಯಾರು ವೇದವನ್ನು ಅನುಸರಿಸ್ತಾರಲ್ಲ ಪುರುಷರು, ವೇದೋಕ್ತ ಕರ್ಮಗಳನ್ನ ಮಾಡ್ತಾ ವೇದ ಚಿಂತನೆ ಮಾಡ್ತಾ ಇರ್ತಾರಲ್ವಾ, ಅವರ ವಶದಲ್ಲಿ ಪರಮಾತ್ಮ ಇರೋದರಿಂದ ಜ್ಞಾನಿಗಳು ಸ್ವತಂತ್ರನಾಗಿದ್ರೂ ಕೂಡ ದೇವರನ್ನು ಏನಂತ ಕರೀತಾರೆ? ವೇದಮಯ ಅಂತ ಕರೀತಾರೆ. ಪ್ರಾಧಾನ್ಯಾರ್ಥೆ ಮಯಟ್ ಪ್ರತ್ಯಯ ಇದೆ, ಪ್ರಾಧಾನ್ಯಾರ್ಥದಲ್ಲಿ ಬಂದಿದೆ. ಅದೇ ರೀತಿಯಾಗಿ ಏವಮೇವ ಧರ್ಮಮಯ ತಪೋಮಯ ಅಂತ, ಅಂದ್ರೆ ದೇವರನ್ನ ಧರ್ಮಮಯ ಅಂತ ಕರೀತಾರೆ. ಯಾಕೆ? ಯಾರು ಧರ್ಮವನ್ನ ಮಾಡ್ತಾರೆ ಅವರ ವಶದಲ್ಲಿ ದೇವರು ಇರ್ತಾನೆ. ಅಂದ್ರೆ ಅವರಿಗೆ ಅನುಗ್ರಹ ಮಾಡ್ತಾ ಅವರಿಗೆ ಯಾವ ತೊಂದರೆಯೂ ಬರದೆ ರಕ್ಷಣೆ ಮಾಡ್ತಾನೆ ಅಂತ ಒಟ್ಟು. ಈಗ ನೋಡಿ, ಪಾಂಡವರ ಕಥೆ ಕೇಳ್ತೀವಿ. ಎಂಥ ಆಪತ್ತು ಬಂದಿರಲಿ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಾನೆ. ಯಾಕೆ? ಪಾಂಡವರು ವೇದಾನುಸಾರಿಗಳು, ವೇದಾನುಸಾರಿ ಪುರುಷರು. ಅವರೆಲ್ಲ ವೇದೋಕ್ತ ಕರ್ಮಗಳನ್ನು ಮಾಡತಕ್ಕವರು ಪರಮಾತ್ಮನ ಪ್ರೀತಿಗಾಗಿ. ಅವರ ರಕ್ಷಣೆ, ಅವರ ವಶದಲ್ಲಿ ದೇವರು ಇರ್ತಾನೆ ಅಂತ ಒಟ್ಟು. ಅದೇ ರೀತಿಯಾಗಿ ಧರ್ಮಮಯ ಅಂತ ದೇವರಿಗೆ ಹೆಸರು. ಯಾಕೆ? ಧರ್ಮವನ್ನ ಯಾರು ಆಚರಣೆ ಮಾಡ್ತಾರೋ ಅವರ ವಶದಲ್ಲಿ ಪರಮಾತ್ಮ ಇರ್ತಾನೆ, ಸ್ವತಂತ್ರನಾಗಿದ್ದರೂ ಕೂಡ. ಅದರಿಂದ ಧರ್ಮಮಯ. ತಪೋಮಯ ಅಂತನೂ ಅದೇ ಅರ್ಥ. ಯಾರು ತಪಸ್ಸನ್ನ ಮಾಡ್ತಾರೆ, ತಪ ಆಲೋಚನೆ, ಕಾಯಕ್ಲೇಶೆ, ಶಾಸ್ತ್ರ ವಿಚಾರ ಮಾಡ್ತಾ ಯಾರು ಇರ್ತಾರೆ ಅವರ ವಶದಲ್ಲಿ ಪರಮಾತ್ಮ ಇರ್ತಾನೆ, ಸ್ವತಂತ್ರನಾಗಿದ್ದರೂ ಕೂಡ ಅಂತ ಒಟ್ಟು. ಮತ್ತು ಆ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ, ಗತವ್ಯಲೀಕೈ ಅಜಶಂಕರಾದಿಭಿ ವಿತರ್ಕ್ಯ ಲಿಂಗ. ಬ್ರಹ್ಮದೇವರು, ರುದ್ರದೇವರು, ಇವೇ ಮೊದಲಾದ ಮಹಾಮಹಾಜ್ಞಾನಿಗಳು ಪರಮಾತ್ಮನನ್ನ ಈಗಲೂ ವಿಚಾರ ಮಾಡ್ತಾ ಇದ್ದಾರೆ. ಪರಮಾತ್ಮನ ಗುಣಗಳು ಏನೇನಿದೆ ಅಂತ ಇನ್ನೂ ವಿಚಾರ ಮಾಡ್ತಾ ಇದ್ದಾರೆ. ಅವರಲ್ಲಿ ಏನಿಲ್ಲ, ಯಾವ ಕಪಟ ಬುದ್ಧಿಯೂ ಇಲ್ಲ. ಕಪಟ, ಮೋಸ, ವಂಚನೆ. ಬ್ರಹ್ಮದೇವರು ವೇದಗಳ 4 ಮುಖದಿಂದ 4 ವೇದ ಮಾಡ್ತಾ ಇದ್ದಾರೆ. ಯಾಕೆ? ಇನ್ನೂ ವೇದಗಳಿಂದ ತಿಳಿಯಬೇಕಾದ ಪರಮಾತ್ಮನ ವಿಚಾರ ಇದೆ ಅಂತ. ಕೈಲಾಸದಲ್ಲಿ ರುದ್ರದೇವರು ತಪಸ್ ಮಾಡ್ತಾ ಇದ್ದಾರೆ, ಪರಮಾತ್ಮನನ್ನು ಕುರಿತು ತಪಸ್ ಮಾಡ್ತಾ ಇರ್ತಾರೆ. ಯಾಕೆ? ಇನ್ನೂ ತಿಳಿಯಬೇಕಾದ ವಿಚಾರ ಇದೆ, ಮನನ ಮಾಡಬೇಕಾದ ವಿಚಾರ ಇದೆ. ಹಾಗೆ ಇದು ಮೋಸಕ್ಕಾಗಿ ಮಾಡಿದ್ದಲ್ಲ ಅವರು. ಯಾಕೆ? ಗತವ್ಯಲೀಕೈಹಿ, ಕಪಟ ಬುದ್ಧಿಲ್ಲ ಹೋಗ್ಬಿಟ್ಟಿದೆ ಅವರಿಗೆ, ಮಹಾಜ್ಞಾನಿಗಳವರು. ಅಂಥವರು ವಿತರ್ಕ್ಯ ಲಿಂಗ, ವಿಚಾರ ಮಾಡತಕ್ಕ ಸ್ವರೂಪವುಳ್ಳ ಆ ಪರಮಾತ್ಮ ಭಗವಾನ್ ಪ್ರಸೀದತಾಂ ಅಂತ ಪರಮಾತ್ಮ ನಮ್ಮಲ್ಲಿ ಪ್ರಸನ್ನನಾಗಲಿ ಅಂತ ಪ್ರಾರ್ಥನೆ. ಶ್ರೇಯಃಪತಿ ಯಜ್ಞಪತಿ ಪ್ರಜಾಪತಿ ಧಿಯಾಂಪತಿ ಲೋಕಪತಿ ಧರಾಪತಿ ಪತಿರ್ಗತಿಶ್ಚಾಂಧಕ ವೃಷ್ಣಿಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ ಇದು. ಪತಿ ಪತಿ ಅಂತ ಇದೆ ನೋಡಿ. ಪರಮಾತ್ಮ ಎಂತವ? ಶ್ರೇಯಃಪತಿ, ಲಕ್ಷ್ಮೀಪತಿಯಾದವ. ಯಜ್ಞಪತಿ, ಎಲ್ಲಾ ಯಜ್ಞಗಳಿಗೂ ಸ್ವಾಮಿಯಾದವ. ಪ್ರಜಾಪತಿ, ನೋಡಿ ಯಜ್ಞಪತಿ ಎಂಬ ಅದಕ್ಕೆ ದಕ್ಷಾಧ್ವರಾದಿ ಪಾಲಕತ್ವ ಉಕ್ತಿಯ. ದಕ್ಷ ಯಜ್ಞ ಮಾಡಿದಾಗ ಅಲ್ಲಿ ರಕ್ಷಕನಾಗಿ ಬಂದ ನೋಡಿ ಪರಮಾತ್ಮ, ಯಜ್ಞಪತಿ ಅಂತ. ಇನ್ನು ಪ್ರಜಾಪತಿ ತಾಪಸಾದಿ ಮನುರೂಪದಿಂದ ಇದ್ದು ಪ್ರಜೆಗಳ ಸೃಷ್ಟಿಯನ್ನು ವಿಶೇಷವಾಗಿ ಮಾಡಿದ್ದಾನೆ, ಅದರಿಂದ ಪ್ರಜಾಪತಿ. ಅನಿರುದ್ಧಾದಿ ರೂಪದಿಂದ ಶ್ರೀಪತಿ ಆಗಿದ್ದಾನೆ. ಶ್ರೀಪತಿ ಮಾತ್ರ ಅಲ್ಲ, ಸಕಲ ತತ್ವಗಳ ಪತಿಯೂ ಆಗಿದ್ದಾನೆ. ಎಲ್ಲಾ ತತ್ವಗಳಿಗೂ ಕೂಡ ಸ್ವಾಮಿಯಾಗಿ ಪರಮಾತ್ಮ ಇದ್ದ. 24 ತತ್ವ, ಶ್ರೀತತ್ವ, ಅವ್ಯಕ್ತ ತತ್ವ ಅದರಲ್ಲಿ ಒಂದು, ಮಹತ್ತತ್ವ, ಅಹಂಕಾರ ತತ್ವ ಅಂತ ಏನಿದೆ 24 ತತ್ವ ಉಪಲಕ್ಷಣೆಯ ಎಲ್ಲಾ ತತ್ವಗಳಿಗೂ ಕೂಡ ಪತಿಯಾಗಿ ದೇವರಿದ್ದಾನೆ ಅಂತ.
ಇನ್ನು ಲೋಕಪತಿ ಯಜ್ಞನಾಮಕನಾಗಿ ಉಪೇಂದ್ರನಾಗಿ ಪರಮಾತ್ಮ ಇಂದ್ರ ಪದವಿಯಲ್ಲಿ ಇದ್ದಾನೆ, ಯಜ್ಞನಾಗಿ, ಯಜ್ಞ ರೂಪದಿಂದ. ಯಜ್ಞ ಅಂತ ದೇವರದ್ದೇ ಒಂದು ರೂಪ. ಅದರಿಂದ ಪರಮಾತ್ಮ ಲೋಕಪತಿ. ಕೃಷ್ಣ ರೂಪದಿಂದ ಅಂಧಕ, ವೃಷ್ಣಿ ಮೊದಲಾದ ಆ ಯಾದವರ ಪ್ರಭೇದ, ಯಾದವರ ಗುಂಪಿನಲ್ಲಿ ಪ್ರಭೇದಗಳು, ಅವರೆಲ್ಲರಿಗೂ ಕೂಡ ಯದುಪತಿ, ಅದನ್ನೇ ಅಂಧಕ ವೃಷ್ಣಿ ಸಾತ್ವತಾಂ ಹಾಗೆ ಅಂತ ಕೊಟ್ಟಿದ್ದಾರೆ. ಇನ್ನು ಸತಾಂಪತಿ, ಸಜ್ಜನರ ಪತಿಯಾಗಿದ್ದಾನೆ. ದತ್ತ, ಕಪಿಲ, ವ್ಯಾಸ ಇವುಗಳಿಂದ ಪರಮಾತ್ಮ ಸಾಕ್ಷಾತ್ ಕೃಷ್ಣ ರೂಪದಿಂದಲೂ ಕೂಡ ಸತಾಂಪತಿ, ಸಜ್ಜನರ ಪತಿಯಾಗಿ ಇದ್ದಾನೆ, ಸ್ವಾಮಿಯಾಗಿದ್ದಾನೆ ಅಂತ ಒಟ್ಟು. ಅಂಧಕಾದಯ ಯಾದವ ಪ್ರಭೇದ. ಈ ರೀತಿಯಾಗಿ ಪರಮಾತ್ಮ ಜಗತ್ಪತಿಯಾಗಿದ್ದಾನೆ, ಎಲ್ಲರ ಪತಿಯೂ ಆಗಿದ್ದಾನೆ ಅಂತ ಒಟ್ಟು ವಿಚಾರ. ಅಂತ ಪರಮಾತ್ಮ ಪ್ರಸೀದತಾ ಮೇ ಭಗವಾನ್, ನನ್ನಲ್ಲಿ ಪ್ರಸನ್ನನಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.